ನಮಸ್ಕಾರ ಎಲ್ಲರಿಗೂ. ಉತ್ತರ ಕರ್ನಾಟಕದ ಫೇಮಸ್ ಅಂದ ತಕ್ಷಣ ಎಲ್ಲರಿಗೂ ಮೇನಾಗಿ ನೆನಪು ಬರೋದಂದ್ರೆ ಈ ಜುಣ್ಕದ ವಡೆ ರೀ. ಬರೀ ಹಾಗಿದ್ರೆ ಈ ಜುಣ್ಕದ ವಡಿನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾನೆ ರೀ. ಮೊದಲಿಗೆ ಜುಣ್ಕದ ವಡೆ ಮಾಡೋಕ್ಕೆ ಇಲ್ಲಿ ಒಂದು ಮಸಾಲೆನ ರುಬ್ಕೊಳ್ಬೇಕಾಗ್ತದೆ ರೀ. ಮಸಾಲೆ ಒಳಗೆ ಮೊದಲೇ ಇಲ್ಲೇ ನಾನು ಒಂದು 7 ರಿಂದ 8 ಹಸಿಮೆಣ್ಸಿಕಾಯಿ, 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡನ್ರಿ, ಒಂದು 3 ರಿಂದ 4 ಬೆಳ್ಳುಳ್ಳಿ ಹೆಸಳು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡನ್ರಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಬೇಕಾಗ್ತದೆ ರೀ. ಇಲ್ಲೇ ನಾನು ನೀರು ಹಾಕಲ್ದನ ರುಬ್ಕೊಂಡನು ನೋಡ್ರಿ. ಈ ರೀತಿಯಾಗಿ ತರಿಯಾಗಿ ರುಬ್ಬಿದ್ರೆ ಜುಣ್ಕದ ವಡೆಗೆ ಟೇಸ್ಟ್ ಮಸ್ತ್ ಬರ್ತದೆ ರೀ. ಈಗ ಇಲ್ಲೇ ಮೇನ್ ಜುಣ್ಕದ ವಡೆ ಮಾಡೋಕ್ಕೆ ಕಡ್ಲೆ ಇಡಬೇಕಾಗ್ತದೆ ರೀ. ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕಡ್ಲೆ ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟು ತೊಗೊಂಡನ್ರಿ, ಅಂದ್ರೆ ಚಾನಿಸ್ಬಿಟ್ಟು. ಅರ್ಧ ಕಪ್ ಕಡ್ಲೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ರೀ. ಆದರೆ ಮೊದಲಿಗೆ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ, ಜಾಸ್ತಿ ಒಮ್ಮೆ ಹಾಕಿದ್ರೆ ಗಂಟಾಗ್ತತಿ. ಈಗ ಇದು ಪೂರ್ತಿ ಎಲ್ಲ ಚಲೋ ತಂಗೆ ಕಲ್ಸನ್ರಿ. ಈಗ ಉಳಿದಿರೋಂಥ ನೀರನ್ನ ಹಾಕಿಬಿಟ್ಟು ಮತ್ತೊಂದು ಸಲನೂ ಮಿಕ್ಸ್ ಮಾಡ್ಕೊಳತ್ತನ್ರಿ. ಈಗ ನೋಡ್ರಿ, ಇದು ಕಡ್ಲೆ ಹಿಟ್ಟು ಕಲಸಿ ಒಂದು ಸೈಡ್ ಇಟ್ಕೊಳ್ಬೇಕಾಗ್ತದೆ ರೀ. ಈಗ ಇದನ್ನು ಮೇನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ರೀ. ನಾನಿಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಚಲೋ ತಂಗೆ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳತ್ತನ್ರಿ. ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಸಲ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳತ್ತನ್ರಿ. ಈಗ ನೋಡಿರಿ, ಜೀರಿಗೆನೂ ಎಲ್ಲ ಚಟ್ಪಟ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳತ್ತನ್ರಿ. ಜುಣ್ಕ ಮಾಡಲಿಕ್ಕೆ ಈ ರೀತಿ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿಕೊಡ್ರಿ. ಹಂಗೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಹಾಕ್ಕೊಂಡ್ರಿ ಫ್ಲೇವರ್ಗೆ. ಈಗ ಉಳ್ಳಾಗಡ್ಡಿ ಸಾಫ್ಟ್ ಆಗಬೇಕ್ರಿ, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಆಗೈತಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೇನ್ರಿ. ಹಂಗೆ ರುಬ್ಬಿರೋಂಥ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿವರೆಗೆ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಳ್ಬೇಕ್ರಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನೆಲ್ಲನೂ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ರಿ. ಈಗ ಇದಕ್ಕೆ ನಾನು ಇಲ್ಲೇ ಹುಣಸೆ ಹಣ್ಣು ರಸ ಸೇರಿಸ್ಕೊಳತ್ತನ್ರಿ, ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳತ್ತನ್ರಿ. ಈಗಿಲ್ಲೇ ನಾನು ಕಡ್ಲೆ ಹಿಟ್ಟೇನು ತೊಗೊಂಡಿದ್ನಲ್ರಿ, ಆ ಬಟ್ಲಲ್ಲೇ 1 ಬಟ್ಲು ಆಗುವಷ್ಟು ನೀರನ್ನ ಸೇರಿಸ್ಕೊಳತ್ತನ್ರಿ. ನೀರು ಇದು ಒಂದು ಸಲ ಪೂರ್ತಿ ಚಲೋ ತಂಗೆ ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗ್ತೈತೆ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಟೇಸ್ಟ್ ಮಾಡಿಕೊಡ್ರಿ. ನಾನಿಲ್ಲೇ ಹಸಿಮೆಣ್ಸಿಕಾಯಿ ರುಬ್ಬಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ರಿ. ಆಮೇಲೆ ಒಗ್ಗರಣೆ ಉಳ್ಳಾಗಡ್ಡಿ ಫ್ರೈ ಮಾಡತ್ತಿದ್ನಲ್ರಿ, ಅಲ್ಲಿನೂ ಹಾಕಿದ್ದೆ. ಉಪ್ಪು ಕರೆಕ್ಟಾಗೈತೆ ರೀ. ಈಗಿಲ್ಲೇ ನಾವು ಕಡ್ಲೆ ಹಿಟ್ಟೇನು ಕಲಸಿಟ್ಟಿದ್ವಲ್ರಿ, ಅದನ್ನು ಹಾಕೋಕ್ಕಿಂತ ಮುಂಚೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ. ಈಗ ಕಡ್ಲೆ ಹಿಟ್ಟನ್ನ ಒಂದು ಕಡೆಯಿಂದ ಹಾಕ್ತಿರ್ಬೇಕು ರೀ, ಇನ್ನೊಂದು ಕೈಯಿಂದ ಈ ರೀತಿ ನಾವು ಕಡ್ಲೆ ಹಿಟ್ಟನ್ನು ತಿರುಗ್ತಿರ್ಬೇಕು ರೀ. ಇಲ್ಲಾಂದ್ರೆ ಹಂಗೆ ಹಾಕಿಬಿಟ್ಟಿವಂದ್ರೆ ಗಂಟು ಆಗ್ತದೆ ರೀ. ಜುಣ್ಕದ ವಡೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ. ಈಗ ನೋಡಿರಿ, ಈ ರೀತಿ ಹಾಕ್ಕೊತ ಹೋದಂಗೆ ಪೂರ್ತಿಯಾಗಿ ಗಟ್ಟಿ ಹಾಕ್ಕೊತ ಬರ್ತೈತಿ. ಸ್ವಲ್ಪನೂ ಕೈ ಬಿಡ್ದಂಗೆ 1 ನಿಮಿಷ ಇದನ್ನು ಪೂರ್ತಿಯಾಗಿ ಚಲೋ ತಂಗೆ ತಿರುಗಬೇಕಾಗ್ತೈತೆ ರೀ. ಈಗ ನೋಡಿರಿ, ಒಂದೂ ಎಲ್ಲೇನೂ ಗಂಟಿಲ್ಲ ರೀ, ಅಷ್ಟು ಮಸ್ತಾಗೈತಿ. ಈಗ ಇದನ್ನು ನಾವು ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕಾಗ್ತೈತೆ ರೀ. ಲೋ ಫ್ಲೇಮ್ ಒಳಗೆ ಒಂದು 2 ನಿಮಿಷ ಇಟ್ಟರೆ ಸಾಕ್ರಿ, ಹಸಿ ವಾಸನೆ ಎಲ್ಲ ಪೂರ್ತಿ ಚಲೋ ತಂಗೆ ಹೋಗ್ತೈತೆ ರೀ. ಈಗ ನೋಡಿರಿ, 2 ನಿಮಿಷ ಆಗೈತಿ. ಇದನ್ನು ಪ್ಲೇಟ್ನ ತೆಗ್ಕೊಳತ್ತಾನೆ. ಈಗ ಇದು ಪೂರ್ತಿಯಾಗಿ ಹಸಿ ವಾಸನೆ ಎಲ್ಲ ಹೋಗೈತೆ ರೀ. ಇದನ್ನು ಪ್ಲೇಟ್ ಮೇಲೆಗೆ ಹಾಕ್ಕೊಳ್ಬೇಕಾಗ್ತೈತಿ. ಪ್ಲೇಟಿಗೆ ಹಾಕೋಕ್ಕಿಂತ ಮುಂಚೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕಾಗ್ತೈತೆ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಆದಷ್ಟು ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡನಿ. ಈ ರೀತಿ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಮುಂಚೆನೇ ಇಟ್ಕೊಂಡ್ಬಿಡ್ರಿ. ನಾನಿಲ್ಲಿ ಪ್ಲೇಟ್ನ ಉಲ್ಟಾ ಹಾಕಿಬಿಟ್ಟು ಈ ಜುಣ್ಕದ ವಡೆನ ಕಟ್ ಮಾಡ್ಕೊಳಕ್ಕಿದ್ದೇನೆ ರೀ. ನೀವು ಬೇಕಿದ್ರೆ ಪ್ಲೇಟ್ನ ಸೀದಾನೂ ಇಟ್ಕೊಳ್ಬೋದು ರೀ. ಒಂದು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಡ್ರಿ. ಇದ್ರ ಮೇಲೆ ಈಗ ನಾನು ಹುರಿದಿರೋಂಥ ಬಿಳಿ ಎಣ್ಣೆ ಹಾಕ್ಕೊಳತ್ತನ್ರಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡನ್ರಿ. ಮಸ್ತ್ ಬರ್ತೈತೆ ರೀ ಟೇಸ್ಟ್ ಬಿಳಿ ಎಳ್ಳದ್ದು. ಈಗ ನೋಡಿರಿ, ಎಲ್ಲನೂ ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳತ್ತಾನೆ. ಈಗ ಇದಕ್ಕೆ ರೀ ನಾನು ಸ್ವಲ್ಪ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳತ್ತಾನೆ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು ರೀ. ಮನೆ ಒಳಗನ ನೀವೇನಾರು ಜುಣ್ಕದ ವಡೆ ತಿನ್ನೋರು ಇದ್ರಂದ್ರೆ ಹಸಿ ಕೊಬ್ಬರಿ ಹಾಕ್ಕೊಡ್ರಿ. ಹೊರಗಡೆ ಏನಾರು ಪಿಕ್ನಿಕ್ ಹೋಗೋರಿದ್ರೆ ಅಥವಾ ಬೀಗ್ರ ಬುತ್ತಿ ಅದು ಕೊಡ್ತಿರ್ತಾರಲ್ರಿ, ಆ ಟೈಮ್ ಒಳಗೆ ಹಂಗೆ ಏನಾರು ಇತ್ತಂದ್ರೆ ನೀವು ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು ರೀ. 2 ಕೊಬ್ಬರಿ ಟೇಸ್ಟ್ ಸೇಮ್ ಕೊಡ್ತೈತೆ ರೀ. ಇದ್ರ ಮೇಲೆ ಬೇಕಿದ್ರೆ ನೀವು ಹುರಿದಿರೋಂಥ ಗಸಗಸಿ ಕೂಡ ಹಾಕ್ಕೊಳ್ಬೋದು ರೀ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾನು ಸ್ಕ್ವೇರ್ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತಾನೆ. ನೀವು ಬೇಕಿದ್ರೆ ಟ್ರಯಾಂಗಲನ್ನು ಕಟ್ ಮಾಡ್ಕೊಳ್ಬೋದು ರೀ. ನೋಡ್ತಿರ್ಬೋದು ರೀ ಎಷ್ಟು ಸಿಂಪಲ್ಲಾಗಿ ಜುಣ್ಕದ ವಡೆ ಮಾಡ್ಬೋದು ರೀ. ಇದು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಲ್ರಿ, ಅಷ್ಟು
ಸಖತ್ ಟೇಸ್ಟಿಯಾಗಿರ್ತೈತೆ ರೀ. ಈ ವಿಧಾನದೊಳಗೆ ನೀವು ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಅಲ್ರಿ, ಒಂದು ಸಲ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಇದನ್ನು ಜೋಳದ ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನದ ಜೊತೆ ಹಂಗೆ ಸೈಡ್ ಡಿಶ್ ಆಗಿನೂ ತೊಗೊಳ್ಬೋದು ರೀ. ಹಂಗೆ ಇದನ್ನು ಜುಣ್ಕದ ವಡೆ ರೊಟ್ಟಿ ಚಪಾತಿಗಿಂತ ಇದನ್ನು ಹಂಗನೂ ತಿನ್ನೋಕೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಜುಣ್ಕದ ವಡೆನ. ನೀವು ಯಾರೆಲ್ಲ ಇನ್ನೂ ಟೇಸ್ಟ್ ಮಾಡಿಲ್ಲ ಅಲ್ರಿ, ಒಂದು ಸಲ ಈ ವಿಧಾನದೊಳಗನ ಮಾಡ್ಕೊಂಡು ನೋಡಿರಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಅಷ್ಟು ಮಸ್ತ್ ಇರ್ತೈತಿ ಈ ಉತ್ತರ ಕರ್ನಾಟಕದ ಜುಣ್ಕದ ವಡೆ. ಈ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಅಂತ ಹೇಳ್ತೀನಿ. ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತೆ ರೀ. ಆರಾಮ್ಸೆ ವಿಡಿಯೋಗಳನ್ನ ನೋಡ್ಬೋದು ಇದೇ ರೀತಿಯಾಗಿರೋಂಥ ಸೂಪರ್ ವಿಡಿಯೋಗಳನ್ನ ಅಂತ ಹೇಳ್ತೀನಿ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.